ಬಂದಿದ್ದಾರೆ ಮನೆಗೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ ನೀವೇ ಬಗ್ನೋಡಿ ಅಂದ್ಲಂತೆ ಇಲ್ಲೊಬ್ಳು ಸುಂದ್ರಿ. ಹೀಗೆ ಮಳ್ಳಿ ಥರ ನಡ್ಕೊಂಡು ಬರ್ತಿರೋ ಇವಳ ಹೆಸರು ಭವ್ಯ ಅಂತ. ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದಲ್ಲಿದ್ದ ಇವಳು ಮಾಡಿದ ಕೆಲಸ ನೋಡಿದ್ರೆ ಇವಳನ್ನ ಅದ್ಯಾವ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಳ್ಳಿ ಆಗಿರೋ ಇವಳು ಏನು ಅರಿಯದ 23 ವರ್ಷದ ಇನ್ನೊಂದು ಹೆಣ್ಣನ್ನ ತನ್ನ ತೆವಲಿಗೆ ಬಲಿ ತಗೊಂಡಿದ್ದಾಳೆ. ಬೆಂಗಳೂರಿನ ಚುಂಚಘಟ್ಟ ಮೂಲದ ಪುಷ್ಪಲತಾ ಅನ್ನೋ ಈಕೆಯ ಚಿಕ್ಕಬಳ್ಳಾಪುರದ ಮೂರ್ತಿ ಹಾಗೂ ವಿಜಯಮ್ಮ ದಂಪತಿಯ ಮಗನಾಗಿದ್ದ ಭರತ್ ಅನ್ನೋ ಇವನಿಗೆ ಕೊಟ್ಟು 2020ರಲ್ಲಿ ದೊಡ್ಡವರೆಲ್ಲ ಸೇರಿ ಅದ್ದೂರಿಯಾಗಿ ಮದುವೆ ಮಾಡಿದ್ರು. ಆಗ್ಲೇ ಭರ್ಜರಿಯಾಗಿ ಚಿನ್ನವನ್ನ ಮಗಳು ಹಾಗೂ ಅಳಿಯನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ರು. ಇವರಿಗೆ ಮದುವೆಯಾಗಿ 4 ವರ್ಷವಾಗಿತ್ತು. ಮದುವೆಯಾದಾಗಿನಿಂದಲೂ ದಂಪತಿ ಹಾಗೂ ಅತ್ತೆ ಮಾವಂದಿರ ನಡುವೆ ಕೌಟುಂಬಿಕ ಕಲಹ ನಡೀತಲೇ ಇತ್ತು. ಇದರಿಂದ ಭರತ್ ಹೆಂಡತಿ ಜೊತೆ ಬೇರೆ ಮನೆ ಮಾಡಿಕೊಂಡು ವಾಸ ಮಾಡ್ತಿದ್ದ. ಆದ್ರೆ ಕಳೆದ ಮೇ 28ರ ಗುರುವಾರದಂದು ಪುಷ್ಪಲತಾ ಗಂಡನ ಮನೆಯಲ್ಲಿ ಕತ್ತು ಸೀಳಿ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ಲು. ಮೇ 28ರಂದು ಗುರುವಾರ ಮಧ್ಯರಾತ್ರಿ ಘಟನೆ ನಡೆದಿದ್ದು, ಮೊದಲಿಗೆ ಕೌಟುಂಬಿಕ ಹಿನ್ನೆಲೆ ಗಂಡನ ಮನೆಯವರೇ ಈ ಕೊಲೆ ಮಾಡಿದ್ದಾರೆ ಅಂತ ಪುಷ್ಪಲತಾ ಮನೆಯವರು ಆರೋಪಿಸಿದ್ರು. ಪುಷ್ಪಲತಾ ಕೊಲೆಯಾದಾಗ ಗಂಡ ಭರತ್ ಕೇರಳದ ಕೊಟ್ಟಿಯೂರಿಗೆ ಹೋಗ್ತಿದ್ದ. ಪುಷ್ಪಲತಾಗೆ ತಿಂಗಳ ಸಮಸ್ಯೆ ಇದ್ದಿದ್ರಿಂದ ಮನೆಯಲ್ಲೇ ಬಿಟ್ಟು ಇವನು ಕುಟುಂಬದ ಸಮೇತ ಕೊಟ್ಟಿಯೂರಿಗೆ ಹೋಗ್ತಿದ್ದ. ಪುಷ್ಪಲತಾ ಕೊಲೆಯಾದ ವಿಷಯ ತಿಳಿದು ಇವನು ಅರ್ಧ ದಾರಿಯಿಂದಲೇ ವಾಪಸ್ ಬಂದಿದ್ದ. ಅಲ್ಲಿಗಾಗಲೇ ಚಿಕ್ಕಬಳ್ಳಾಪುರ ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆಯನ್ನ ಶುರು ಮಾಡಿದ್ರು. ಮೊದಲಿಗೆ ಪುಷ್ಪಲತಾ ಮನೆಯಲ್ಲಿ ನಾದಿನಿ ಭವ್ಯ ಕೂಡ ಇದ್ಲು. ನನ್ನ ಬಾಯಿಗೆ ಬಟ್ಟೆ ತುರುಕಿ ಮುಖಕ್ಕೆ ಸ್ಪ್ರೇ ಹೊಡೆದು ಚಿನ್ನಾಭರಣವೆಲ್ಲ ದೋಚ್ಕೊಂಡು ಹೋದ್ರು. ಅತ್ತಿಗೆ ಪುಷ್ಪಲತಾನ ಕಳ್ಳರು ಕತ್ತು ಕೊಯ್ದು ಕೊಲೆ ಮಾಡಿಬಿಟ್ರು ಅಂತ ಭವ್ಯ ಕತೆ ಹೇಳ್ತಿದ್ಲು. ಆದ್ರೆ ಅಲ್ಲಿ ನಡೆದ ಕೊಲೆಗೂ ಭವ್ಯ ಹೇಳ್ತಿರೋ ಕತೆಗೂ ಒಂದಕ್ಕೊಂದು ತಾಳೆಯಾಗ್ತಿರ್ಲಿಲ್ಲ. ಇದರಿಂದ ಪೊಲೀಸರು ಇವಳನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸೋಕೆ ಶುರು ಮಾಡಿದ್ರು. ಮೊದಲಿಗೆ ಒಳ್ಳೆ ಮಾತಿನಿಂದಲೇ ಪೊಲೀಸರು ಇವಳನ್ನ ಕೇಳಿದ್ರು. ಆದ್ರೆ ಇವಳು ಹೇಳಿದ್ದ ಕಥೆಯನ್ನೇ ಹೇಳೋಕೆ ಶುರು ಮಾಡಿದ್ಲು. ಆಗ ಪೊಲೀಸರು ಇವಳಿಗೆ ಖಾರದ ಪುಡಿ ತುರುಕೋಕೆ ಶುರು ಮಾಡ್ತಿದ್ದಂತೆ ಪುಷ್ಪಲತಾ ಕೊಲೆ ಹಿಂದಿನ ಸ್ಫೋಟಕ ರಹಸ್ಯವನ್ನ ಭವ್ಯ ಬಾಯಿ ಬಿಟ್ಟಿದ್ಲು. ಭವ್ಯ ಅನ್ನೋ ಇವಳು ಒಂದು ರೀತಿ ಪೆಟ್ರೋಮ್ಯಾಕ್ಸ್ ಇದ್ದಂತೆ. ಕಷ್ಟ ಅಂತ ಇವಳ ಹತ್ರ ಬರೋ ಹುಡುಗರಿಗೆ ಸುಖ ಅನ್ನೋ ಬೆಳಕನ್ನ ತೋರಿಸ್ತಿದ್ಲು. ತನ್ನ ಹತ್ರಕ್ಕೆ ಹಸಿವಿನಿಂದ ಬಂದವರನ್ನ ಒಂದು ದಿನಕ್ಕೂ ಉಪವಾಸ ಕಳಿಸ್ತಿರ್ಲಿಲ್ಲ. ಹೀಗೆ ಸಿಕ್ಕವರ ಜೊತೆ ಪ್ರೇಮದ ಹೆಸರಿನಲ್ಲಿ ಭವ್ಯ ಈಜಾಡ್ತಿದ್ಲು. ಹೀಗೆ ಈಜಾಡೋ ಕ್ರಮದಲ್ಲಿ ಪ್ರಿಯಕರನೊಬ್ಬನ ಜೊತೆಗಿನ ವಿಡಿಯೋವೊಂದನ್ನ ಮಾಡ್ಕೊಂಡಿದ್ಲು. ಜೋಶ್ನಲ್ಲಿದ್ದಾಗ ಕೆಲವು ವಿಡಿಯೋಗಳನ್ನ ಮಾಡ್ಕೊಂಡಿದ್ದ ಇವಳ ಫೋಟೋ ಹಾಗೂ ವಿಡಿಯೋಗಳು ಇವಳ ಸಂಬಂಧಿಯಾದ ಲೋಹಿತ್ ಅಲಿಯಾಸ್ ಲುಲ್ಲು ಅನ್ನೋನಿಗೆ ಸಿಕ್ಕಿತ್ತು. ಭವ್ಯಾಳ ಖಾಸಗಿ ಕ್ಷಣಗಳ ವಿಡಿಯೋ ಹಾಗೂ ಫೋಟೋಗಳು ಅದಾಗಿತ್ತು. ಯಾವಾಗ ಭವ್ಯಾಳ ಖಾಸಗಿ ವಿಡಿಯೋಗಳು ಇವನ ಕೈಗೆ ಸಿಕ್ಕಿದ್ವೋ ಅಂದಿನಿಂದ ಇವನು ಭವ್ಯಾಗೆ ಕಾಟ ಕೊಡೋಕೆ ಶುರು ಮಾಡಿದ್ದ. ದುಡ್ಡು ಕೊಡದೆ ಇದ್ರೆ ನಿನ್ನ ವಿಡಿಯೋಗಳನ್ನ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದ. ಆಗ ಎಲ್ಲಿ ತನ್ನ ಖಾಸಗಿ ವಿಡಿಯೋ ಹಾಗೂ ಫೋಟೋಗಳು ಬೆಳಕಿಗೆ ಬರ್ತಾವೋ ಅಂತ ಭವ್ಯ 4 ಲಕ್ಷ ಹಣವನ್ನ ಲೋಹಿತ್ಗೆ ಕೊಟ್ಟಿದ್ಲು. ಇದಾದ ನಂತರ 2 ಲಕ್ಷ ಹಣವನ್ನು ಸಹ ಕೊಟ್ಟಿದ್ಲು. ಆದ್ರೂ ಲೋಹಿತ್ ಇನ್ನೂ ಹಣ ಬೇಕು ಅಂತ ಭವ್ಯನ ಪೀಡಿಸೋಕೆ ಶುರು ಮಾಡಿದ್ದ. ಅಲ್ಲಿಗಾಗ್ಲೇ ಮಗಳು ಭವ್ಯ ಖಾಸಗಿ ವಿಡಿಯೋ ವಿಚಾರ ಭವ್ಯ ತಾಯಿ ಹಾಗೂ ಅಜ್ಜಿಗೂ ಗೊತ್ತಾಗಿ ಹೋಗಿತ್ತು. ಲೋಹಿತ್ಗೆ ಹಣ ಕೊಡೋಕೆ ಬೇರೆ ದಾರಿ ಇರಲಿಲ್ಲ. ಆಗ್ಲೇ ಈ ಕಿರಾತಕರ ಕಣ್ಣು ಮನೆಯಲ್ಲಿದ್ದ ಅತ್ತಿಗೆ ಪುಷ್ಪಲತಾ ಚಿನ್ನಾಭರಣದ ಮೇಲೆ ಬಿದ್ದಿತ್ತು. ಅದನ್ನ ಕಳ್ಳತನ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಭವ್ಯ ಲೋಹಿತ್ ಜೊತೆನೆ ಸೇರ್ಕೊಂಡು ಪುಷ್ಪಲತಾ ಚಿನ್ನವನ್ನ ಕದಿಯೋಕೆ ಸ್ಕೆಚ್ ಹಾಕಿದ್ಲು. ಅದರಂತೆ ಮೇ 28ರ ರಾತ್ರಿ ಪುಷ್ಪಲತಾ ಮನೆಯಲ್ಲಿ ಒಬ್ಳೇ ಇದ್ಲು. ಆಗ ಕಳ್ಳತನಕ್ಕೆ ಅಂತ ಬಂದವರು ಪುಷ್ಪಲತಾನ ಕೊಲೆ ಮಾಡಿ ಮಾಂಗಲ್ಯ ಸರದ ಸಮೇತ ಚಿನ್ನವನ್ನೆಲ್ಲ ಕದ್ದೊಯ್ದಿದ್ರು. ಮೊದಲಿಗೆ ಪುಷ್ಪಲತಾನ ಉಸಿರುಗಟ್ಟಿಸಿ ಕೊಲೆ ಮಾಡಿದವರು ಬಳಿಕ ಕತ್ತು ಕೊಯ್ದಿದ್ರು. ಯಾವಾಗ ಪುಷ್ಪಲತಾ ಪ್ರಾಣ ಪಕ್ಷಿ ಹಾರಿ ಹೋಯ್ತೋ ಆಗ್ಲೇ ಭವ್ಯ ಇನ್ನೊಂದು ಪ್ಲಾನ್ ಮಾಡಿದ್ಲು. ಮಾರನೇ ದಿನ ಬೆಳಗ್ಗೆ ಮನೆಯನ್ನೆಲ್ಲ ಕಳ್ಳರು ದೋಚ್ಕೊಂಡೋಗಿದ್ದಾರೆ. ನನ್ನ ಬಾಯಿಗೆ ಬಟ್ಟೆ ತುರುಕಿ ಮುಖಕ್ಕೆ ಸ್ಪ್ರೇ ಹೊಡೆದಿದ್ರು ಅಂತ ಭವ್ಯ ಕತೆ ಹೇಳಿದ್ಲು. ಆದ್ರೆ ನಡೆದ ಘಟನೆಗೂ ಭವ್ಯ ಹೇಳ್ತಿದ್ದ ಕತೆಗೂ ಒಂದಕ್ಕೊಂದು ತಾಳೆಯಾಗ್ತಿರ್ಲಿಲ್ಲ. ಯಾಕಂದ್ರೆ ಪುಷ್ಪಲತಾ ರಕ್ತಸ್ರಾವವಾಗಿ ಸಾವನ್ನಪ್ಪಿರ್ಲಿಲ್ಲ. ಬದಲಾಗಿ ಉಸಿರುಗಟ್ಟಿಸಿ ಈಕೆಯನ್ನ ಸಾಯಿಸಲಾಗಿದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿತ್ತು. ಇದರಿಂದ ಚಿಕ್ಕಬಳ್ಳಾಪುರ ಠಾಣೆ ಪೊಲೀಸರು ಕೇಸ್ನ ದಾಖಲಿಸಿಕೊಂಡು ತನಿಖೆಯನ್ನ ಶುರು ಮಾಡಿದ್ರು. ಮೊದಲಿಗೆ ಭವ್ಯ ಮೇಲೇನೆ ಅನುಮಾನ ಇದ್ದಿದ್ರಿಂದ ಪೊಲೀಸರು ಆಳವಾಗಿ ತನಿಖೆ ನಡೆಸಿದ್ರು. ಆಗ ಇವಳೇ ಕೊಲೆ ಮಾಡಿ ನಾಟಕವಾಡ್ತಿದ್ದಾಳೆ ಅನ್ನೋ ವಿಚಾರ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿ ಹೋಗಿತ್ತು. ಯಂಗ್ ಲೇಡಿ ಅರೌಂಡ್ 23 ಇಯರ್ಸ್ ಏಜ್ ಇದೆ ಅವರದು. ಪುಷ್ಪಲತಾ ಅವ್ರದ್ದು ಮದುವೆ ಆಗಿ ಹಸ್ಬೆಂಡ್ ಜೊತೆಗೆ ಅವ್ರ ಮನೆಯಲ್ಲಿ ಇತ್ತು. ಅವರು
ಅವ್ರದ್ದು ಡೆತ್ ಆಗಿದೆ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಗಮನಕ್ಕೆ ಬಂತು ಕಿ ಇವರಿಗೆ ಇದು ಮರ್ಡರ್ ಇದೆಯಾ ಈ ಥರ ನಮಗೆ ಚೆಕ್ ಮಾಡಿ ನಮಗೆ ಅರ್ಥ ಆಯಿತು. ನಾವು ಆಮೇಲೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈಗ ಎಲ್ಲ ಕ್ಲಿಯರ್ ಆಯಿತು ಕಿ ಇವ್ರದ್ದು ಡೆತ್ ಏನು ಸ್ಮೋದರಿಂಗ್ ಕಾರಣ ಬಗ್ಗೆ ಆಗಿದೆ. ಬೇಸಿಕ್ಲಿ ಇವರು ರಾತ್ರಿ ಮಲಗಿದ್ದಾರೆ, ಆ ಟೈಮ್ಗೆ ಇವ್ರದ್ದು ಡೆತ್ ಆಗಿದೆ. ಫ್ಯಾಮಿಲಿ ಮೆಂಬರ್ಸ್ ಅವ್ರದ್ದು ಸಿಸ್ಟರ್ ಇನ್ ಲಾ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದರು. ಟೈಮ್ಗೆ ಯಾವಾಗ ಪರಿಶೀಲನೆ ಮಾಡಿದ್ದೀವಿ ನಮಗೆ ಅರ್ಥ ಆಯಿತು, ಗೊತ್ತಾಯಿತು ಕೆ ಒಂದು ಪಿಲ್ಲೋಯಿಂದ ಈ ಲೇಡಿಗೆ ಯಾವಾಗ ಇವರು ನಿದ್ರೆ ಮಾಡ್ತಾಯಿತ್ತು ಆ ಟೈಮ್ಗೆ ಪಿಲ್ಲೋಯಿಂದ ಇವರಿಗೆ ಸ್ಮೋದರಿಂಗ್ ಮಾಡಿದ್ದಾರೆ. ಆ ಕಾರಣ ಬಗ್ಗೆ ಇವರದು ಡೆತ್ ಆಗಿತ್ತು. ಬಟ್ ಇನ್ನೊಂದು ಕ್ಲೂ ಏನಿತ್ತು ಕಿ ಅವರಿಗೆ ನೆಕ್ ಮೇಲೆ ಒಂದು ಕ್ಲೀನ್ ಆಗಿ ಕಟ್ ಮಾಡಿದ್ದಾರೆ. ಆ ಕಟ್ ಡೀಪ್ ಇರಲಿಲ್ಲ, ಓನ್ಲಿ ಸೂಪರ್ಫಿಷಿಯಲ್ ಕಟ್ ಇತ್ತು ಮತ್ತು ಬ್ಲಡ್ ಲಾಸ್ ಕೂಡ ಜಾಸ್ತಿ ಆಗಿಲ್ಲ. ಸೊ ಸ್ಪಾಟಲ್ಲಿ ನಮಗೆ ಗೊತ್ತಾಯಿತು ಕಿ ಬ್ಲಡ್ ಲಾಸಿಂದ ಆಗಿಲ್ಲ ಡೆತ್, ಇದು ಸ್ಮೋದರಿಂಗಿಂದ ಆಗಿದೆ. ಅದು ಆಮೇಲೆ ಪೋಸ್ಟ್ಮಾರ್ಟಮಲ್ಲಿ ಕೂಡ ಕನ್ಫರ್ಮ್. ನಾವು ಎಲ್ಲ ಫ್ಯಾಕ್ಟ್ಸ್ ವೆರಿಫೈ ಮಾಡಿದ್ದೀವಿ. ಅವರು ಏನೇನು ಸ್ಟೋರಿ ಲೈನ್ ಹೇಳಿದ್ದಾರೆ ಆ ಥರ ಎಲ್ಲ ವೆರಿಫೈ ಮಾಡಿ ಅವ್ರಿಗೆ ಯಾವಾಗ ಕ್ರಾಸ್ ಕ್ವಶನಿಂಗ್ ಮಾಡಿದ್ದೀವಿ, ಇಂಟರ್ಗೇಷನ್ ಮಾಡಿದ್ದೀವಿ, ಆ ಟೈಮ್ಗೆ ಅವರು ಒಪ್ಕೊಂಡಿದ್ದಾರೆ ಕಿ ಅವ್ರದ್ದು ಒಬ್ಬರು ಫ್ರೆಂಡ್ ಲಲ್ಲು ಅವರು ರಾತ್ರಿ ಅದನ್ನು ಬಂದಿದ್ದಾರೆ ಮನೆಗೆ ಮತ್ತು ಅವ್ರದ್ದು ಇಂಟೆನ್ಷನ್ ಇತ್ತು ಕಿ ಅವ್ರದ್ದು ಚೇನ್ಗೆ ಏನಾದರೂ ಕಿತ್ಕೊಂಡು ಚೇನ್ದು ಯೂಸ್ ಮಾಡಬೇಕು. ಆ ಕಾರಣ ಬಗ್ಗೆ ಈ ಅಫೆನ್ಸ್ ಆಗಿದೆ ಈ ಥರ ಅವರು ಒಪ್ಕೊಂಡಿದ್ದಾರೆ. ಈ ಕೇಸಲ್ಲಿ ನಾವು ಈ ಇಬ್ಬರು ಜನಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ಲೇಡಿ ಅವ್ರ ಸಿಸ್ಟರ್ ಎಲ್ಲ ಭವ್ಯ ಮತ್ತು ಅವ್ರದ್ದು ಫ್ರೆಂಡ್ ಲಲ್ಲು ಅವರಿಗೆ ಬೇಸಿಕ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಲಲ್ಲು ಜೊತೆ ಸುಮಾರು ವರ್ಷದಿಂದ ಇವರಿಗೆ ಪರಿಚಯ ಇದೆ. ಲಲ್ಲು ಹತ್ರ ಏನು ಫೋಟೋಸ್ ವಿಡಿಯೋಸ್ ಇರಬೇಕು ಅವ್ರದ್ದು, ಲಲ್ಲು ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆ ಕಾರಣ ಬಗ್ಗೆ ಈ ವಿಷಯ ಬಗ್ಗೆ ಮೊದಲೇ ಕೂಡ ಈ ಲೇಡಿ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಏನು 4 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ, ಆಮೇಲೆ ಇನ್ನೊಂದು ಬಾರಿ 2 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಬಟ್ ಈ ಲಲ್ಲು ಮತ್ತೆ ಇವರಿಗೆ ತೊಂದರೆ ಕೊಡ್ತಾಯಿತ್ತು, ಕಿರುಕುಳ ಮಾಡ್ತಾಯಿತ್ತು, ಎಕ್ಸ್ಟೋರ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಈ ಕಾರಣ ಬಗ್ಗೆ ಇವರಿಗೆ ಬೇರೆ ಏನಿಲ್ಲ, ಏನು ಮಾಡಬೇಕು ಈ ಕಾರಣ ಬಗ್ಗೆ ಇದನ್ನು ಪ್ಲಾನ್ ಮಾಡಿದ್ದಾರೆ. ಇನ್ನು ಭವ್ಯ ಸಾಮಾನ್ಯದೋಳಲ್ಲ. ಹಸಿವು ಅಂತ ಇವಳ ಹತ್ರ ಬರೋ ಹುಡುಗರಿಗೆ ಸುಖವನ್ನ ಹೊಟ್ಟೆ ತುಂಬ ಉಣಬಡಿಸ್ತಿದ್ಲು. ಇದೇ ಕ್ರಮದಲ್ಲಿ ಇವಳು 2 ಸಲ ಮನೆ ಬಿಟ್ಟು ಪ್ರಿಯಕರರ ಜೊತೆ ಪರಾರಿಯಾಗಿದ್ಲು. ಅದು ಬೇರೆ ಬೇರೆ ಹುಡುಗರ ಜೊತೆ ಅನ್ನೋದೇ ಗಮನಿಸಬೇಕಾದ ವಿಚಾರ. ಅಲ್ಲದೆ ಇವಳಿಗೆ 2 ಮಕ್ಕಳು ಕೂಡ ಇದಾರಂತೆ. ಅವರನ್ನ ಹೆತ್ತು ಬೀದಿಗೆ ಬಿಟ್ಟ ಇವಳು ಸಿಕ್ಕವರ ಜೊತೆ ಓಡಾಡ್ಕೊಂಡಿದ್ಲು. ಇದರಿಂದ ಈ ಪಾಪದ ಹುಡುಗಿ ಪುಷ್ಪಲತಾ ಆ ಮಕ್ಕಳನ್ನ ಸಹ ನೋಡ್ಕೊಳ್ತಿದ್ಲು. ಆದ್ರೆ ಅದ್ಯಾವ ನಿಯತ್ತು ಇಲ್ಲದ ಭವ್ಯ ಪುಷ್ಪಲತಾನ ಕೊಲೆ ಮಾಡಿ ಇದೀಗ ಜೈಲು ಪಾಲಾಗಿದ್ದಾಳೆ. ಭವ್ಯ ಹಾಗೂ ಲೋಹಿತ್ ಮಾತ್ರವಲ್ಲದೆ ಭವ್ಯ ತಾಯಿ ವಿಜಯಮ್ಮ ಹಾಗೂ ಅಜ್ಜಿ ನಾಗಮ್ಮ ಕೂಡ ಕೊಲೆಗೆ ಸಾಥ್ ಕೊಟ್ಟಿದ್ರಂತೆ. ಇವರೆಲ್ಲ ಸೇರ್ಕೊಂಡು ಪುಷ್ಪಲತಾನ ಕೊಲೆ ಮಾಡಿದ್ದು ಸದ್ಯ ಪೊಲೀಸರು 4 ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.